ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ನಾವು ಬೇರೆಯವ್ರ ಮನೆಗೆ ಹೋದಾಗಳಿಗೆ ನಮಗ್ ಬೇಕಾದೆಲ್ಲ ಮಾಡಿಕೊಡಿ ಅಂತ ಅವ್ರ ಹತ್ರ ಹೇಳೋಕಾತಿಲ್ಲ. ಹೊಟ್ಟೆಲಿ ಮಗು ಇರೋದ್ರಿಂದ ಅವ್ರು ಮಾಡೋ ಊಟನೇ ನೀನ್ ಮಾಡಕ್ ಆಗಲ್ವಲ್ಲಮ್ಮ. ಸಣ್ಣ ಪುಟ್ಟ ಪಥ್ಯ ಇರ್ಬೇಕಾಗತ್ತೆ. ಅದನ್ನ ನೀವೇ ಮಾಡ್ಕೊಡಿ ಅಂತ ನೀನ್ ಹೇಳಕ್ಕಾಗತ್ತಾ? ನಾವು ಜೊತೆಲಿದ್ರೆ ನಾವು ಅದನ್ನೆಲ್ಲ ನೋಡ್ಕೋಬೋದಲ್ವಾ? ಅವ್ರಿಗೂ ನಮ್ಮಿಂದ ಸಹಾಯ ಆದಂಗ ಆತಪ್ಪ. ಅಭಿ, ನಿನ್ ಜೊತೆಲಿ ನಾವು ಬರೋದಾ? ಸರಿ ಆಯ್ತು, ಬನ್ನಿ. ಹೋಗಿ ನಿಮ್ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ ಬನ್ನಿ. ಅಯ್ಯೋ, ನೀನ್ ಇಷ್ಟ ಹೇಳಿದ್ಯಲ್ಲ, 2 ನಿಮಿಷದಲ್ಲಿ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ಬರ್ತೀವಿ. ಬನ್ನಿ. ಮೇಡಮ್ ಅವ್ರೆ, ನಿಮ್ಮ ಹಸ್ಬೆಂಡ್ಗೆ ಏನಾಯ್ತು? ಎಲ್ಲಾದ್ರೂ ಗಲಾಟೆ ಆಗಿದ್ಯಾ ಅಥವಾ ಏನಾದ್ರೂ ಆಕ್ಸಿಡೆಂಟ್ ಆಯ್ತಾ ಅಥವಾ ಯಾವ್ದಾದ್ರು ಕೇಸಲ್ಲಿ ಇವ್ರೇನಾದ್ರೂ ಏಟ್ ತಿಂದ್ರಾ? ಆ ಥರದ್ದೇನಾದ್ರೂ ಇದ್ರೆ ಹೇಳಿ ಮೇಡಮ್, ನಾನ್ ಕೇಸ್ ಹಾಕಿ ಸರಿಯಾದ ಕಾಂಪನ್ಸೇಷನ್ ಕೊಡ್ಸ್ಕೊಡ್ತೀನಿ. ನನ್ನ ನಂಬಿ ಮೇಡಮ್. ಸರ್, ಮೊದ್ಲು ನಮ್ ರಾವಣ್ ಕೇಸ್ನ ಕ್ಲಿಯರ್ ಮಾಡ್ಕೊಡಿ ಸಾಕು. ಅದಕ್ಕೆ ಅಲ್ವಾ ಮೇಡಮ್ ನಾನು ಇಲ್ಲಿಗೆ ಬಂದಿರೋದು. ಮೊದ್ಲು ಆ ಕೆಲಸ ಮಾಡ್ರಿ, ನನ್ನ ಕೇಸ್ನ ನಾನು ನೋಡ್ಕೋತೀನಿ. ಆ ಟೆಲಿಕಾಸ್ಟ್ ರಾವಣ್ಣ ರಿಲೀಸ್ ಮಾಡಿಸೋ ಜವಾಬ್ದಾರಿ ನಂದು. ನಮಸ್ಕಾರ ಮೇಡಮ್. ನಮಸ್ಕಾರ. ಮೇಡಮ್, ರಾವಣ್ಗೆ ಸಡನ್ ಆಗಿ BP ಲೋ ಆಗಿದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸಿ ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೀನಿ ಮೇಡಮ್. ನೆಕ್ಸ್ಟ್ ಮಂತ್ಗೆ ಹಿಯರಿಂಗ್ ಡೇಟ್ ಇದೆ. ಇನ್ನೊಂದು ತಿಂಗಳೊಳಗಾಗಿ ನನಗೆ ಆ ಟೆಲಿಕಾಸ್ಟ್ ಶಿವಗಾಮಿಯಿಂದ ಸೈನ್ ಬೇಕು ಮೇಡಮ್. ಬೇರೆ ಯಾವ ರೀತಿನಲ್ಲೂ ರಾವಣ್ಣ ಈಚೆ ತರೋದಕ್ಕಾಗದಿಲ್ವಾ? ಏನೇ ಮಾಡಿದ್ರು ಅವ್ರ ಸಿಗ್ನೇಚರೇ ಹಾಕ್ತಿಲ್ವಲ್ಲ. ಮೇಡಮ್, ನೀವು ಶಿವಗಾಮಿನ ಎದುರಾಕೊಂಡು ಬಹಳ ತಪ್ಪು ಮಾಡಿದ್ದೀರಾ ಮೇಡಮ್. ಆಕೆನ ಎದುರಿಸಿ ಬೆದರಿಸಿ ಸೈನ್ ತಗೊಳ್ತೀನಿ ಅಂತ ಏನಾದರೂ ನೀವು ತೀರ್ಮಾನ ತಗೊಂಡಿದ್ರೆ ಅದು ನಿಮ್ಮ ತಪ್ಪು ನಿರ್ಧಾರ ಮೇಡಮ್. ಅದೆಲ್ಲ ನನಗೆ ಗೊತ್ತು. ನೀವು ನನಗೆ ಬುದ್ಧಿವಾದ ಹೇಳಕ್ ಬರಬೇಡಿ. ನಿಮ್ಮಿಂದ ಏನ್ ಸಹಾಯ ಆಗುತ್ತೆ ಅನ್ನೋದು ಮಾತ್ರ ಹೇಳಿ. ನೋಡಿ ಮೇಡಮ್, ನಿಮ್ಮ ಮಗ ರಿಲೀಸ್ ಆಗಬೇಕಾದ್ರೆ ಅದು ಕೇವಲ ನನ್ನೊಬ್ಬನಿಂದ ಮಾತ್ರ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಸಹಕಾರನೂ ನನಗೆ ಬೇಕಾಗಿದೆ. ನೀವು ಹೀಗೇನೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಹೋದ್ರೆ ಅದು ನಿಮ್ಮ ಮಗನ ಮೇಲೇನೆ ತಿರುಗಿ ಬೀಳುತ್ತೆ. ನೋಡಿ ಮೇಡಮ್, ನಿಮ್ಮ ಮನೆಯವರಿಗೂ ಶಿವಗಾಮಿಗೂ ಸಂಬಂಧ ಇದೆ ಅಂತ ನೀವು ಪ್ರಚಾರ ಮಾಡೋದಕ್ಕೆ ಹೊರಟಿದ್ದು, ಹಾಗೇನೆ ಶಿವಗಾಮಿ ಗ್ರೀನ್ ಟೀನಲ್ಲಿ ವಿಷ ಹಾಕಿದ್ಲು ಅಂತ ನೀವು ಸೃಷ್ಟಿಸಿದ್ದು, ಇದೆಲ್ಲ ಏನಾದರೂ ಸುಳ್ಳು ಅಂತ ಗೊತ್ತಾದ್ರೆ ನೀವು ಜೈಲ್ಗೆ ಹೋಗ್ತೀರಾ ಮೇಡಮ್. ನೀವೇನಾದ್ರೂ ಜೈಲ್ಗೆ ಹೋದ್ರೆ ನಿಮ್ ಪರವಾಗಿ ಯಾರು ಕೇಸ್ ನಡೆಸ್ತಾರೆ? ಕಾನೂನನ್ನ ಅಷ್ಟೊಂದು ಹಗುರವಾಗಿ ತಗೊಳ್ಬೇಡಿ ಮೇಡಮ್. ಕೆಲವು ಸಲ ಅದು ನಿಮ್ಮನ್ನ ರಕ್ಷಣೆ ಮಾಡೋ ಮನೆ ತರ ಕಾಣುತ್ತೆ. ಹೆಚ್ಚು ಕಡಿಮೆ ಆದ್ರೆ ಅದೇ ಮನೆನೇ ನಿಮ್ಮ ಮೇಲೆ ಕುಸಿದ್ ಬೀಳುತ್ತೆ. ಮೇಡಮ್, ನಾನು ಹೇಳೋದು ಏನು ಅಂದ್ರೆ ತಾವು ಈ ಅಡ್ಡದಾರಿನೆಲ್ಲ ಬಿಟ್ಟು ಶಿವಗಾಮಿ ಹತ್ರ ಸೈನ್ ತಗೊಳ್ಳೋದು ನೋಡಿ ಮೇಡಮ್. ಒಬ್ಬ ಲಾಯರ್ ಆಗಿ ತಮ್ಮನ್ನ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡೋಗ್ಬೇಕಾಗಿದ್ದು ನನ್ನ ಕರ್ತವ್ಯ ಮೇಡಮ್.
ಇದರ ಮೇಲೆ ನಿಮ್ಮಿಷ್ಟ ಮೇಡಮ್. ನಾನಿನ್ನು ಬರ್ತೀನಿ ಮೇಡಮ್. ಫಾಲ್ಗುಣಿ, ಇವರು ನಮ್ ಕಡೆ ಲಾಯರ, ಶಿವಗಾಮಿ ಕಡೆ ಲಾಯರ? ನಮ್ ಕಡೆ ಲಾಯರೇ ಅಕ್ಕ. ಮತ್ತೆ ಶಿವಗಾಮಿ ಪರ ವಹಿಸ್ಕೊಂಡು ಮಾತಾಡ್ತಾನಲ್ಲ ಈತ? ವೈನಿಯವ್ರ, ಅವ್ರು ಹೇಳೋದ್ರೊಳಗೂ ಕರೆ ಐತಿ. ಯೋಚನೆ ಮಾಡ್ರಿ. ಶಿವಗಾಮಿನ ನೈಸ್ ಮಾಡಿಬಿಟ್ಟು ನಮ್ಮ ದಾರಿ ಕರ್ಕೊಂಬರ್ಬೇಕು. ಆಕೆ ನಾವು ಮಾಡೋ ಹೆದರಿಕೆ ಬೆದರಿಕೆಗೆಲ್ಲ ಬಗ್ಗು ಮನುಷ್ಯಳಲ್ಲ. ಗುರುಜಿ ಬಂದ್ ಹೋದ್ಮೇಲೂ ಮನೆಯಲ್ಲಿ ಕಣ್ಣು ಕಾಣಿಸ್ತಿರೋ ದುಷ್ಟಶಕ್ತಿಗಳು ಓಡಾಡ್ತಿದ್ದಾವೆ. ರಾತ್ರಿ ಹೊತ್ತಲ್ಲಿ ಬೇರೆ ರೂಪದಲ್ಲಿ ಓಡಾಡುತ್ತೆ. ಇವತ್ತು ಸರಿಯಾಗಿ ಪಾಠ ಕಲಿಸ್ಬೇಕು. ಹೇಗ್ ಹೊಡಿಬೇಕು ಅಂದ್ರೆ ಅವ್ರು ಮತ್ತೆ ನಮ್ಮ ಮನೆ ಕಡೆ ತಿರ್ಗು ಕೂಡ ನೋಡ್ಬಾರ್ದು. ಹಾ, ನನ್ನ ಹತ್ರ ಕಾಂಪಾಸ್ ಇದೆ. ಅದನ್ನ ತಗೊಬಂದು ಚುಚ್ಚಿ 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 ಚುಚ್ಚಿ. ಎಷ್ಟತಿ ಅಂತ ಚುಚ್ಚುತ್ತೀಯಾ? ನನ್ನ ಹತ್ರ ಪೆನ್ಸಿಲ್ ಇದೆ. ಅದನ್ನ ಶಾರ್ಪ್ ಮಾಡ್ಕೊಂಡು ನಾನು ಚುಚ್ಚುತ್ತೀನಿ. ನೀನು ಚುಚ್ಚುತ್ತೆ ತಾನೆ? ಮತ್ ನನಗೆ ಕೇಳ್ತೀಯ ಚುಚ್ಚಬೇಡ ಅಂತ? ಸರಿ, ನಾನು ಲಟ್ಟಣಿಗೆ ತಗೋತೀನಿ. ನಾನು ಸೌಟ್ ತಗೊಂತೀನಿ. ಆದ್ರೆ ಪ್ಲಾನು ತುಂಬಾ ಸೀಕ್ರೆಟ್ ಆಗಿರ್ಬೇಕು. ಈ ಕಾಲದ ದೆವ್ಗಳು ತುಂಬಾ ಹುಷಾರಾಗಿರ್ತವೆ. ಹೌದೌದು. ಈ ಪ್ಲಾನ್ ನ ಯಾರ ಹತ್ರನೂ ಶೇರ್ ಮಾಡಬಾರ್ದು. ನೀನು ಅಷ್ಟೇ, ದೊಡ್ಡಪ್ಪ ದೊಡ್ಡಮ್ಮ ಹತ್ರನೂ ಹೇಳಬಾರ್ದು. ಗೊತ್ತಾಯ್ತಾ? ಸರಿ, ಆಯ್ತು. ಅದ್ ಸರಿ, ಈ ದೆವ್ಗಳು ಯಾವಾಗ ಬರ್ತವೆ? ಸಿನಿಮಾದಲ್ಲೆಲ್ಲ ನೋಡಿಲ್ವೇನೆ? ರಾತ್ರಿ 12 ಗಂಟೆ ಆದ್ಮೇಲೆ ಬರ್ತವೆ. ಹೌದಲ್ವಾ? ಓಕೆ ಓಕೆ, ಮೀಟಿಂಗ್ ಮುಗೀತು. ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ತುಂಬಾ ಸೀಕ್ರೆಟ್ ಆಗಿರ್ಬೇಕು. ಓಕೆ?